ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನು 1 ಅವರಲ್ಲಿ ಕಂಪ್ಲೀಟ್ ಆಗಿ ಹೋಗುತ್ತೆ. ಪಕ್ಕಾ 1 ಅವರಲ್ಲಿ ತುಂಬಾ ಎಲಿಗೆಂಟ್ ಆಗಿ ಕಾಣುತ್ತೆ. ನಾನು 2 ರೀತಿ ಬೀಡ್ಸ್ ಯೂಸ್ ಮಾಡಿದ್ದೀನಿ, ನಿಮ್ಮನ್ನು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ, ಬೇಗನೂ ಆಗೋಗುತ್ತೆ, ಕ್ಯೂಟಾಗೂ ಕಾಣುತ್ತೆ. ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಈಗ ಈ ಸ್ಯಾರಿ ಕುಚ್ಚು ಹಾಕೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಈಗ ನಾನು 6 ಎಳೆ ದಾರ, ಸ್ಯಾರಿ ಒಂದೇ ಕಲರ್ ಆಗಿರೋದ್ರಿಂದ ಸೇಮ್ ಕಲರೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಗೋಲ್ಡ್ ಯೂಸ್ ಮಾಡ್ತಾ ಇಲ್ಲ. ಈಗ ನಾನು 0.75 mm ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ರೀತಿ ದೊಡ್ಡ ಬೀಡ್ಸ್ ತೊಗೊಂಡಿದ್ದೀನಿ. ನಾನು ಉದ್ದ ಇರೋ ಥರ ಈ ರೀತಿ ಬೀಡ್ಸ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇನ್ನೂ ಸ್ವಲ್ಪ ಅಗಲ ಇರೋದು ಯಾವುದಾದ್ರೂ ನೋಡ್ಕೊಳ್ಬೋದು. ಆ್ಯಸ್ ಯೂಶುವಲ್ ಕತ್ರಿ ಬೇಕಾಗುತ್ತೆ. ಈಗ ನೋಡಿ, ನಾನು ಸ್ಯಾರಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಿದ್ದೀನಿ. ಪಲ್ಲು ಸೈಡು ಮುಂದೆಗಡೆ ಬರೋ ರೀತಿ ಹಾಕ್ಕೊಳ್ಬೇಕಾಗತ್ತೆ. ಹಿಂದೆಗಡೆ ಜರಿ ಇದೆ, ಅಲ್ಲಿ ಹಾಕ್ಕೊಳ್ಬಾರ್ದು, ಕರೆಕ್ಟ್ ಸೈಡಿಂದ ಹಾಕ್ಕೊಳ್ಬೇಕಾಗತ್ತೆ. ಈಗ ನೋಡಿ, ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಿಮ್ಗೆ ಈಸಿಯಾಗಿ ಗೊತ್ತಾಗಲಿ ಅಂತ ನಿಧಾನಕ್ಕೆ ಹೇಳ್ಕೊಂಡು ಕೊಡ್ತಾ ಇದ್ದೀನಿ ಬಿಗಿನರ್ಸ್ಗೋಸ್ಕರ. ನೋಡಿ, ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 2 ಸಲ ಸಿಂಗಲ್ ಕ್ರೋಶಾ ಯಾಕೆ ಮಾಡಿದೆ ಅಂತಂದರೆ ಅದು ಸ್ವಲ್ಪ ಬಿಟ್ಕೊಳ್ಬಾರ್ದು, ಬೇಗ ಕಿತ್ತೋಗ್ಬಾರ್ದು ಅನ್ನೋ ಕಾರಣಕ್ಕೆ 2 ಸಲ ಡಬಲ್ ಕ್ರೋಶಾ ಮಾಡಿಕೊಂಡೆ. ಈಗ ಅಲ್ಲಿಂದ ನಾನು 4 ಚೈನ್ಸ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಜಾಸ್ತಿ ಲೂಸು ಮಾಡ್ಕೊಳ್ಬೇಡಿ, ಟೈಟು ಮಾಡ್ಕೊಳ್ಬೇಡಿ, ಡಿಸೈನ್ ಚೆನ್ನಾಗಿ ಬರಲ್ಲ. ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನಾನು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಹೇಳ್ತೀನಿ ಫ್ರೆಂಡ್ಸ್, ಸ್ಕಿಪ್ ಮಾಡ್ತೀರಾ ನೋಡಿ. ಈಗ ನೋಡಿ, ನಾನು 2 ಸಲ ಲಾಕ್ ಮಾಡಿಕೊಂಡೆ, ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ಟೋಟಲ್ ಸ್ಟಾರ್ಟಿಂಗಲ್ಲಿ ಮಾತ್ರ 2 ಸಲ ಮಾಡಿಕೊಂಡು 4 ಚೈನ್ಸ್ ಹಾಕಿ ನೆಕ್ಸ್ಟು ಲಾಕು ಸೇರಿ 3 ಸಲ ಸಿಂಗಲ್ ಕ್ರೋಶಾ ಮಾಡಿ ಆಯಿತು. ಮತ್ತೆ ಅಲ್ಲಿಂದ ದಾರ ಮೇಲ್ ಮಾಡಿ ಈ ರೀತಿ ಬೀಡ್ನ ನೀಡಲ್ಗೆ ಇನ್ಸರ್ಟ್ ಮಾಡಿಕೊಂಡು 6 ಎಳೆ ದಾರ ಸಮೇತಕ್ಕೂ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸಹ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಜಾಸ್ತಿ ಎಳೆದೊಟ್ಟು ಮಾಡ್ಕೊಳ್ಬೇಡಿ, ಇಲ್ಲಾಂದರೆ ಲೂಸಲ್ಲಿ ಮಾಡ್ಕೊಳ್ಬೇಡಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿಂದ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ದಾರನ ಎಳ್ಕೊಳ್ಳೋದು 2 ಸೇರಿಸಿ. ಈಗ ನೋಡಿ, ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ಇಲ್ಲಿ 3 ಸಲ ಸಿಂಗಲ್ ಕ್ರೋಶಾ ಮಾಡಿದ್ದೀನಿ. ಲಾಕು ಸೇರಿ 3 ಸಲ ಸಿಂಗಲ್ ಕ್ರೋಶಾ. ಫ್ರೆಂಡ್ಸ್, ನೀವು ಲಾಕ್ ಅಂತಾರ ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು, ಸಿಂಗಲ್ ಕ್ರೋಶಾ ಅಂತ ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು. ಮತ್ತೆ ನೋಡಿ, ನಾನು 4 ಚೈನ್ಸ್ ಹಾಕ್ಕೊಂಡೆ. 3 ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 4 ಚೈನ್ ಹಾಕೋ ಕಡೆ ನೀವು 5 ಚೈನ್ ಬೇಕಾದ್ರೂ ಹಾಕ್ಕೊಳ್ಬೋದು. ನಾನು ನೋಡಿ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ಟೋಟಲ್ 3 ಸಲ ಸಿಂಗಲ್ ಕ್ರೋಶಾ ಮಾಡಿದ್ದೀನಿ. ಲಾಕು ಸೇರಿ 3 ಸಲ ಸಿಂಗಲ್ ಕ್ರೋಶಾ ಮಾಡಿದ್ದೀನಿ. ಮತ್ತೆ ದಾರ ಮೇಲ್ ಮಾಡಬೇಕು. ದಾರನ ಅಲ್ಲೇ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ಲೆಫ್ಟ್ ಹ್ಯಾಂಡಲ್ಲಿ. ಮತ್ತು ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ತೊಗೊಂಡು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬೀಡ್ ಲಾಕ್ ಮಾಡಿಕೊಂಡೆ. ಬೀಡ್ ಲಾಕ್ ಮಾಡಿಕೊಂಡು 6 ಎಳೆ ಸಮೇತನೂ ಸಹ ಎಳ್ಕೊಳ್ಬೇಕಾಗತ್ತೆ. ಅದು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿಕೊಂಡೆ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ. ಒಟ್ಟು 3 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲ 3 ಸಲ ಮಾಡಲ್ಲ, 2 ಸಲ ಮಾಡ್ತೀನಿ ಅಂದರೆ ಅದು ಓಕೆ ಫ್ರೆಂಡ್ಸ್. ಈಗ ನೋಡಿ, ನಾನು ಮತ್ತೆ 4 ಚೈನ್ಸ್ ಹಾಕ್ಕೊಂಡು, ಅದು ಯಾಕೆ ಅಂತ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಹೇಳ್ತೀನಿ ಫ್ರೆಂಡ್ಸ್, ಸ್ಕಿಪ್ ಮಾಡಿದಿರ ನೋಡಿ. ಈಗ ನೋಡಿ, 4 ಚೈನ್ಸ್ ಹಾಕ್ಕೊಂಡು ಮತ್ತೆ 3 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. 1 ಸಲ ಮಾಡಿದೆ, ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ. ಒಂದೇ ಗ್ಯಾಪಲ್ಲಿ ಮಾಡ್ಕೊಳ್ಬೇಡಿ, ಪಕ್ಕದಲ್ಲಿ ಗ್ಯಾಪ್ ಕಾಣದೇ ಇರೋ ರೀತಿ ಪಕ್ಕದಲ್ಲೇ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಬನ್ನಿ. ಮತ್ತೆ ದಾರ ಮೇಲ್ ಮಾಡಬೇಕಾಗತ್ತೆ. ಬೀಡ್ ಏನು ತೋರಿಸ್ದೆ ಆ ಬೀಡ್ ಹಾಕ್ಕೊಳ್ತಾ ಇದ್ದೀನಿ ನನ್ನ ನೀಡಲ್ಗೆ. ಮತ್ತೆ 6 ಎಳೆ ದಾರಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಅಲ್ದು ಬೀಡ್ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಬೀಡ್ ಲಾಕ್ ಮಾಡಿ 6 ಎಳೆ ಸಮೇತನೂ ತಗೋಬೇಕು. ಮತ್ತೆ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 6 ಎಳೆ ಸಮೇತನೂ ತಗೊಳ್ಳಿ, 1 ಎಳೆನೂ ಮಿಸ್ ಮಾಡ್ಕೊಳ್ಬೇಡಿ. ನೋಡಿ, ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ, ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶಾ. ಒಟ್ಟು 3 ಸಲ ಸಿಂಗಲ್ ಕ್ರೋಶಾ ಆಯಿತು. ಅಂದರೆ 3 ಸಲ ಲಾಕ್ ಮಾಡ್ಕೊಳ್ಳಿದ್ದೀನಿ ನಾನು. ಮತ್ತೆ ಅಲ್ಲಿಂದ 1 2 3 4 ಚೈನ್ಸ್ ಹಾಕ್ಬಿಟ್ಟು ಅದು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ.
ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ, ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ. ಒಟ್ಟು 3 ಸಲ ಸಿಂಗಲ್ ಕ್ರೋಶಾ ಮಾಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಫಸ್ಟ್ ಸ್ಟೆಪ್ಪು ಅಂತ. ಬೇಸು ನೀವು ಯಾವತ್ತೇ ಆಗಲಿ ಬೇಸ್ ಸರಿಯಾಗಿ ಹಾಕೊಂತು ಅಂತಂದರೆ ನಿಮಗೆ ಸ್ಯಾರಿ ಡಿಸೈನು ಎಲ್ಲ ಚೆನ್ನಾಗಿ ಬರುತ್ತೆ. ಈಗ ನೋಡಿ ನಾನು ಬೀಡ್ ಹಾಕೊಂಡ್ಬಿಟ್ಟು ಬೀಡ್ ಲಾಕ್ ಮಾಡಿಕೊಂಡೆ. ಅದು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬಿಗಿನರ್ಸು ಆರಾಮಾಗಿ ನನ್ನ ವೀಡಿಯೋಸ್ ನೋಡಿ ಕಲಿಬೋದು ಫ್ರೆಂಡ್ಸ್. ನಮಗೆ ನೀಡಲ್ ಸಹ ಇಟ್ಕೊಳಕ್ಕೆ ಬರಲ್ಲ ಅನ್ನೋರು ಈ ನಂದು ವಿಡಿಯೋ ನೋಡಿಕೊಂಡು ನೀವು ಆರಾಮಾಗಿ ಕಲಿಬೋದು. ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗೆ ನೀವು ದುಡಿಬೋದು. ನಾನು 3 ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮತ್ತೆ ಅಲ್ಲಿಂದ 1 2 3 4 ಚೈನ್ಸ್ ಹಾಕೊಂಡು ಮತ್ತೆ 3 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. 1 2 ಗ್ಯಾಪ್ ಕೊಡ್ದಿರಾ ಪಕ್ಕದಲ್ಲೇ 3 ಸಲ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ದಾರ ಮೇಲ್ ಮಾಡಬೇಕು. ಬೀಡೇನು ತೋರಿಸ್ದೆ. ಈ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹಾಕೊಂಡ್ರೆ ಈಸಿ ಆಗುತ್ತೆ ಫ್ರೆಂಡ್ಸ್ ನಿಮಗೆ ನೀಡಲ್ ಇನ್ಸರ್ಟ್ ಮಾಡ್ಕೊಳ್ಳೋದು ನೀಡಲ್ಗೆ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ಅದು ಒಂದು ಟ್ರಿಕ್ ಅಂತಾನೆ ಹೇಳ್ಬೋದು. ಈಗ ನೋಡಿ ನಾನು ಬೀಡ್ ಲಾಕ್ ಮಾಡಿದೆ. ಕ್ರೋಶಾ ಮಾಡ್ದಲ್ಲೇ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ 2 ಸಲ ಸಿಂಗಲ್ ಕ್ರೋಶಾ ಎಕ್ಸ್ಟ್ರಾ ಮಾಡ್ಕೊಳ್ಬೇಕು. ಒಟ್ಟು 3 ಸಿಂಗಲ್ ಕ್ರೋಶಾ ಆಗುತ್ತೆ. ಸಿಂಗಲ್ ಕ್ರೋಶಾ ಅಥವಾ ಲಾಕ್ ಅಂತ ಕರಿಬೋದು. ನೋಡಿ ಎಷ್ಟು ಸಿಂಪಲ್ ಆಗಿದೆ ಬೇಸು ಅಂತ, ಏನು ಕಷ್ಟ ಇಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಿಮಗೆ ಬೇಸು. ನೋಡಿ ಸ್ಟಾರ್ಟಿಂಗಲ್ಲಿ 2 ಸಲ ಲಾಕ್ ಮಾಡಿಕೊಂಡೆ, ಮತ್ತೆ 4 ಚೈನ್ಸ್ ಹಾಕಿದೆ, ಮತ್ತೆ 3 ಸಲ ಸಿಂಗಲ್ ಕ್ರೋಶಾ ಮಾಡಿ ಬೀಡ್ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿ ಮತ್ತೆ 3 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಮತ್ತೆ ಅಲ್ಲಿಂದ 4 ಚೈನ್ಸ್ ಹಾಕ್ಕೊಳ್ಬೇಕು, ಮತ್ತೆ 3 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕು. ಮತ್ತೆ ಬೀಡ್ ಹಾಕ್ಕೊಳ್ಬೇಕು, ಬೀಡ್ ಲಾಕ್ ಮಾಡಿ ಮತ್ತೆ 3 ಸಲ ಸಿಂಗಲ್ ಕ್ರೋಶಾ ಮಾಡಿ ಮತ್ತೆ 4 ಚೈನ್ಸ್ ಮತ್ತೆ 3 ಸಿಂಗಲ್ ಕ್ರೋಶಾ, ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ಕೊಳ್ಬೇಕು, ಬೀಡ್ ಲಾಕ್ ಮಾಡ್ಕೊಳ್ಬೇಕು, 3 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕು, 4 ಚೈನ್ಸ್ ಹಾಕೊಳ್ಬೇಕು, ಮತ್ತೆ 3 ಸಲ ಸಿಂಗಲ್ ಕ್ರೋಶಾ ಮತ್ತೆ ಬೀಡು. ಅದೇ ರೀತಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಲಾಸ್ಟಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ ನೋಡಿ. ಬೇಸು ಇಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ತುಂಬಾ ಈಸಿ ಇದೆ. ಬಿಗಿನರ್ಸ್ಗೆ ಹೇಳಿ ಮಾಡಿಸಿದ ಡಿಸೈನ್ ಅಂತಲೇ ಹೇಳ್ಬೋದು. ಬೇಗನೂ ಆಗೋಗುತ್ತೆ, ಚೆನ್ನಾಗೂ ಕಾಣುತ್ತೆ. ಈಗ ನೋಡಿ ನಾನು ಲಾಸ್ಟಲ್ಲಿ ಬೀಡ್ ಹಾಕೊಂಡ್ಬಿಟ್ಟು 3 ಸಲ ಸಿಂಗಲ್ ಕ್ರೋಶಾ ಮಾಡಿ ಆಯಿತು. ಮತ್ತೆ 4 ಚೈನ್ಸ್ ಹಾಕಿ ಮತ್ತೆ 3 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಮತ್ತೆ ಬೀಡ್ ಹಾಕ್ಬಿಟ್ಟು 3 ಸಲ ಸಿಂಗಲ್ ಕ್ರೋಶಾ ಮಾಡಿ ನೋಡಿ, 3 ಸಲ ಸಿಂಗಲ್ ಕ್ರೋಶಾ ಮಾಡಿ ಆಯಿತು. ಮತ್ತೆ 4 ಚೈನ್ಸ್ ಹಾಕಿ 2 ಸಲ ನಾವು ಸ್ಟಾರ್ಟಿಂಗಲ್ಲಿ 2 ಸಲ ಸಿಂಗಲ್ ಕ್ರೋಶಾ ಮಾಡಿದ್ವಲ್ಲ ಲಾಕು, ಆ ರೀತಿ ಮಾಡಿಕೊಂಡು 2-3 ಚೈನ್ಸ್ ಎಕ್ಸ್ಟ್ರಾ ಹಾಕಿ ನೀಡಲ್ನ ದಾರನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟೇ ಬೇಸು, ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೆ ಕುಚ್ಚು ಎಂಡಾಗಿಲ್ಲ ಅಂತಂದರೆ ಆರ್ಚ್ ಅಂದರೆ ಅದು 4 ಚೈನ್ ಎಂಡ್ ಆಗಿಲ್ಲ ಅಂತಂದರೆ ಬೀಡ್ ಎಂಡ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ ನಾನು ಸೆಕೆಂಡ್ ಸ್ಟೆಪ್ಗೆ ಈ ರೀತಿ 3mm ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಪುಟಾಣಿ ಬೀಡ್ಸು. ನಿಮಗೆ ಈ ಬೀಡ್ಸ್ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಬೀಡ್ ಹಾಕಿದ್ರೆ ತುಂಬಾ ಎಲಿಗೆಂಟಾಗಿ ಕಾಣುತ್ತೆ. ಸೇಮ್ ನೀಡಲ್ 0.75mm ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ದಾರನೂ ಅಷ್ಟೇ ಸೇಮ್ ಕಲರೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ಕಾಂಬಿನೇಷನ್ ಯಾವುದು ಇಲ್ಲದೆ ಇರೋ ಕಾರಣ ನಾನು ಸೇಮ್ ಕಲರೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ನಾನು ಸ್ಯಾರಿ ರೈಟ್ ಸೈಡಿಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀಡಲ್ ಹಾಕಿ ದಾರಾನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲ ಒಂದು ಲಾಕ್ ಮಾಡಿಕೊಂಡೆ, ಅದು 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತೊಗೊಂಡು ಬಂದು ಅಲ್ಲೂ ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ ಅಥವಾ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಅಲ್ಲಿಂದ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 4 ಚೈನ್ ಹಾಕೊಂಡ್ಬಿಟ್ಟು 2 ಮಧ್ಯ ಫಸ್ಟ್ ಸಿಂಗಲ್ ಕ್ರೋಶಾ ಸೆಕೆಂಡ್ ಸಿಂಗಲ್ ಕ್ರೋಶಾ ಮಧ್ಯೆ ಗ್ಯಾಪ್ ಇರುತ್ತಲ್ವಾ, ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ನಾವು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇಲ್ಲ, ಸಿಂಗಲ್ ಕ್ರೋಶಾ ಮಧ್ಯ ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಪಕ್ಕದಲ್ಲೇ ಸೆಕೆಂಡು ಮತ್ತು ಥರ್ಡ್ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ, ಅದನ್ನು ಸ್ಕಿಪ್ ಮಾಡಿಬಿಟ್ಟು ನೀಡಲ್ ಮೇಲೆ ಡೈರೆಕ್ಟಾಗೆ ಒಂದ್ಸಲ ನೀಡಲ್ ಮೇಲೆ ದಾರ ಸುತ್ತಕೊಂಡು ಬೀಡ್ ಹಿಂದೆಗಡೆ 6 ಚೈನ್ ಇರುತ್ತೆ ನೋಡಿ, 6 ಎಳೆ ದಾರ ಇರುತ್ತೆ.
ಅದನ್ನ ಚೈನ್ ಏನು ಹಾಕೋಣಷ್ಟಿಲ್ಲ, ನಾವು ಡೈರೆಕ್ಟಾಗಿ 6-7 ದಾರ ಒಳಗೆ ಹೋಗಿ ದಾರ ತೊಗೊಂಡು ಬಂದು ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸೂಜಿ ಮೇಲೆ 3 ದಾರ ಇರುತ್ತೆ, 3ಕ್ಕೂ ಸೇರಿ 1 ದಾರನ ಎಳ್ಕೊಳ್ತಾ ಇದ್ವಿ. ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಬೇಕು. 6 ದಾರ ಏನಿದೆ ಅದ್ರೊಳಗೆ ಹೋಗಿ ದಾರ ತೊಗೊಂಡು ಬಂದು 3ಕ್ಕೂ ಸೇರಿ 1ನ್ನ ದಾರ ಎಳ್ಕೊಳ್ಬೇಕಾಗತ್ತೆ. ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ನಾನು ಬೀಡ್ ಕೆಳಗಡೆ ಚೈನ್ಸ್ ಹಾಕಿ ಏನು ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಬೀಡ್ ಕೆಳಗಡೆ ಏನಿದೆ ನಮಗೆ 6 ಲಾಕ್ ಆದಮೇಲೆ, ಬೀಡ್ ಲಾಕ್ ಆದಮೇಲೆ ಹಿಂದೆಗಡೆ ಏನು ದಾರ ಬಂದಿರುತ್ತೆ 6 ದಾರ, ಅದಕ್ಕೇನೆ ನಾನು ಡೈರೆಕ್ಟಾಗಿ 6 ದಾರ ಹೋಗಿ ದಾರ ನಾನು ಇಲ್ಲಿ ಒಂದ್ಸಲ ದಾರ ಸೇರಿ 1 ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ನಾನಿಲ್ಲಿ ಎಷ್ಟು ಹಾಫ್ ಡಬಲ್ ಕ್ರೋಶಾ ಮಾಡಿದೆ ಅಂತ ಹೇಳ್ತೀನಿ, ನಿಮಗೆ ಗೊತ್ತಾಗತ್ತೆ ಈಸಿಯಾಗಿ ಎಷ್ಟು ಹಿಡಿಯುತ್ತೆ ಅದಕ್ಕೆ ಅಂತ. ನೋಡಿ 1 2 ನೋಡಿ ಕಾಣಿಸ್ತಾ ಇರ್ಬೋದು, 1 2 3 4 5 6 ಒಟ್ಟು 6 ಮಾಡ್ಕೊಳ್ಬೇಕಾಗತ್ತೆ. ನಾನು ಅಷ್ಟೇ ಮಾಡಿರೋದು. ಮತ್ತು ಇವಾಗ ದಾರ ಮೇಲ್ ಮಾಡಿಬಿಟ್ಟು 3 mm ಬೀಡ್ಸ್ ಏನು ತೋರಿಸ್ದೆ ನಾನು ಅದನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ 6 ದಾರಕ್ಕೆ. ಅದು ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಏನೂ ಮಾಡಿಸ್ಲಿಲ್ಲ, ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಬೇಕು. 6 ಗ್ಯಾಪ್ ಏನಿದೆ, 6 ದಾರ ಏನಿದೆ ಅದರೊಳಗೆ ಹೋಗಿ ದಾರ ತೊಗೊಂಡು ಬಂದು ಒಂದು ಹಾಫ್ ಡಬಲ್ ಕ್ರೋಶಾ ಮಾಡ್ತಾ ಇದ್ದೀನಿ. 1 2 ಹಾಫ್ ಡಬಲ್ ಕ್ರೋಶಾ, 3ಕ್ಕೂ ಸೇರಿ 1ನ್ನ ತೆಕ್ಕೊಳ್ಬೇಕಷ್ಟೇ ಹಾಫ್ ಡಬಲ್ ಕ್ರೋಶಾ ಅಂತಂದರೆ. ನೀವು ಬೇಕಾದ್ರೆ ಡಬಲ್ ಕ್ರೋಶಾನು ಮಾಡ್ಬೋದು, ಅದನ್ನು ಬೇರೆ ಇದರಲ್ಲಿ ಹೇಳ್ಕೊಂಡು ಕೊಟ್ಟಿದ್ದೀನಿ, ಅದು ಹೋಗಿ ಚೆಕ್ ಮಾಡ್ಬೋದು ನೀವು. 3 ಹಾಫ್ ಡಬಲ್ ಕ್ರೋಶಾ ಮಾಡಿಕೊಂಡೆ. ಇದು ಪುಟಾಣಿಯಾಗಿ ಚೆನ್ನಾಗಿ ಕಾಣುತ್ತೆ, ಎಲಿಗೆಂಟಾಗಿ ಕಾಣುತ್ತೆ, ಗ್ರ್ಯಾಂಡ್ ಲುಕ್ಕಿಂಗ್ ಆಗು ಇದೆ, ಸಿಂಪಲ್ಲಾಗಿ ಬೇಗನೂ ಆಗೋಗ್ಬಿಡುತ್ತೆ. ಅರ್ಜೆಂಟ್ ರಿಕ್ವೈರ್ಮೆಂಟ್ ಇರುತ್ತೆ, 1 ಅವರ್ಗೆ ಹಾಕೊಂಡು ಕೊಡಬೇಕಾಗತ್ತೆ, ಅಂಥ ಟೈಮ್ಗಳಲ್ಲಿ ಇಂಥ ಡಿಸೈನುಗಳು ಬೇಗ ಫಾಸ್ಟ್ ಮೂವಿಂಗ್ ಆಗಿರುತ್ತೆ. ಫ್ರೆಂಡ್ಸ್ ನೋಡಿ, ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು ನೀವು. ಒಟ್ಟು ನಾನು ಇಲ್ಲಿ ಆ ಕಡೆ 6 ಹಾಫ್ ಡಬಲ್ ಕ್ರೋಶಾ, ಈ ಕಡೆ ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. 6 ಮಧ್ಯೆ ಗ್ಯಾಪ್ 1 ಬೀಡು ಯೂಸ್ ಮಾಡಿದ್ದೀನಿ. ಈಗ ನೋಡಿ ನಾನು 2 ಮಧ್ಯ ಸ್ಟಾರ್ಟಿಂಗಲ್ಲಿ ಮಾಡೋದ್ನಲ್ಲ, 1 ಸ್ಕಿಪ್ ಮಾಡಿಬಿಟ್ಟು 1 ಸ್ಕಿಪ್ ಮಾಡಿ ಆರ್ಚ್ ಸ್ಟಾರ್ಟ್ ಮಾಡಿದ್ದು, ಅದೇ ರೀತಿ 1 ಸ್ಕಿಪ್ ಮಾಡಿ 3rd ಮತ್ತು 2nd ಮಧ್ಯ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅಲ್ಲಿಂದ 4 ಚೈನ್ಸ್ ಹಾಕ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ನಿಮಗೆ ಗೊತ್ತಾಗ್ತಾ ಇರ್ಬೋದು ಡಿಸೈನು. ಸ್ಟಾರ್ಟಿಂಗಲ್ಲಿ ಅದಾದಮೇಲೆ ಇದು ಎಂಡಲ್ಲಿ 1 ಸ್ಕಿಪ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ, 1 ಸ್ಕಿಪ್ ಮಾಡಿ ಲಾಕ್ ಮಾಡಿದ್ದೀನಿ. ಮತ್ತು ನೋಡಿ ನಾನು 4 ಚೈನ್ಸ್ ಹಾಕೊಂಡೆ. ನೋಡಿ 1 ಸ್ಕಿಪ್ ಮಾಡಿಬಿಟ್ಟು 2 ಮಧ್ಯೆ ಏನು ಗ್ಯಾಪ್ ಇದೆ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಅಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲೂ ಅಷ್ಟೇ 1 ಸ್ಕಿಪ್ ಮಾಡಿ 2nd 3rd ಮಧ್ಯ ಗ್ಯಾಪ್ ಓಲ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ನಾನು ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಂಡೆ, ಲಾಕ್ ಆಗಿದ್ದಾದಮೇಲೆ 6 ದಾರ ಇಂದ ತೊಗೊಂಡು ಬಂದು ದಾರನ 3 ಸೇರಿ 1 ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. 1 ನೀಡಲ್ ಮೇಲೆ 1 ಸಲ ದಾರ ಸುತ್ಕೊಬೇಕು, ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 3ಕ್ಕೂ ಸೇರಿ 1 ದಾರನ ಎಳ್ಕೊಳ್ಬೇಕಾಗುತ್ತೆ. ಇದು ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, 3 ದಾರನೂ ಒಂದೇ ಸತಿ ತೆಕ್ಕೊಳ್ಳೋದು. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರಿ, ಅಭ್ಯಾಸ ಆಗುತ್ತೆ. 3 ಹಾಫ್ ಡಬಲ್ ಕ್ರೋಶಾ, 4 ಸ್ವಲ್ಪ ಜಾಸ್ತಿ ಲೂಸಾಗೂ ಹಾಕ್ಬೇಡಿ, ಜಾಸ್ತಿ ಟೈಟಿಗೂ ಹಾಕ್ಬೇಡಿ, ಮೀಡಿಯಮ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಗ್ರಿಪ್ 1 ಆಗ್ತಾ 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 ನಿಮಗೆ ಗ್ರಿಪ್ ಸಿಗುತ್ತೆ. ಅದು ಆಗ ನೋಡಿಕೊಂಡು ಒಂದೇ ಸಮ ಬರೋ ರೀತಿ ಹಾಕ್ಕೊಳ್ಳಿ. ಜಾಸ್ತಿ ಲೂಸು ಮಾಡಬೇಡಿ, ಜಾಸ್ತಿ ಟೈಟು ಮಾಡಬೇಡಿ. ಒಂದು ಚಿಕ್ಕದು, ಒಂದು ಟೈಟಾಗಿ ಹಾಕೋದು, ಒಂದು ಲೂಸಾಗಿ ಹಾಕೋದು ಎಲ್ಲ ಮಾಡಬೇಡಿ, ಅದು ಚೆನ್ನಾಗಿ ಬರಲ್ಲ ಡಿಸೈನು. 3 4 5 6 ಒಟ್ಟು 6 ಹಾಫ್ ಡಬಲ್ ಕ್ರೋಶಾ ಮಾಡಿ ಆಯಿತು. ಮತ್ತು ದಾರ ಮೇಲ್ ಮಾಡಿ ಏನು ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಆ ಬೀಡ್ ಹಾಕ್ಕೊಂಡು ಡೈರೆಕ್ಟಾಗಿ ಹಾಫ್ ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 2 3 4 5 6. ನಾನು ಯಾಕೆ ಅದು 3 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ ಅಂತಂದೆ ಅಂದರೆ, ಇದು ಸ್ವಲ್ಪ ನೋಡಿ ಆರ್ಚು ಪುಟಾಣಿಯಾಗಿ ಬರ್ತಿದೆ ಅಲ್ವಾ, 1 ಸ್ಕಿಪ್ ಮಾಡಿ 3rd 1 ಅಂದರೆ 2nd ಮತ್ತು 3rd ಮಧ್ಯ ಲಾಕ್ ಮಾಡ್ಕೊಳಕ್ಕೆ ಹೇಳದ್ನಲ್ವ, ಸ್ವಲ್ಪ ಗ್ಯಾಪ್ ಇರುತ್ತೆ ಕುಚ್ಚಿಗೆ ಮತ್ತು ಆರ್ಚ್ಗೆ ಅನ್ನೋ ಕಾರಣಕ್ಕೆ ಈ ರೀತಿ ಹೇಳಿದೆ. ನೀವು ಬೇಕಾದರೆ ಒಂದೇ ಸಿಂಗಲ್ ಕ್ರೋಶಾ ಮಾಡಿಕೊಂಡು 1 ಬೀಡ್ ಹಾಕ್ಕೊಂಡು ಆ ರೀತಿ ನೀವು ಮಾಡ್ಕೊಳ್ಬೋದು. ಅದನ್ನ ಸ್ವಲ್ಪ ಹತ್ರ ಬರುತ್ತೆ ನಿಮಗೆ, ಕುಚ್ಚಿಗೆ ಆರ್ಚ್ಗೆ ಸ್ವಲ್ಪ ಗ್ಯಾಪ್ ಇದ್ದಂಗೆ ಅನ್ಸಲ್ಲ.
ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಕಸ್ಟಮೈಸ್ ಹೇಗೆ ಬೇಕಾದ್ರೂ ಮಾಡ್ಕೊಳ್ಬೋದು. ಒಂದು ಸಿಂಗಲ್ ಕ್ರೋಶಾ ಮಾಡಿ ಒಂದು ಬೀಡು ಮತ್ತು 4 ಚೈನ್ಸ್ ಹಾಕಿ ಒಂದು ಸಿಂಗಲ್ ಕ್ರೋಶಾ ಡೈರೆಕ್ಟಾಗಿ ಲಾಕ್ ಮಾಡಿ ಡೈರೆಕ್ಟಾಗಿ ಬೀಡು ಹಾಕ್ಕೊಳ್ಬೋದು. ಅದು ಸ್ವಲ್ಪ ಚೆನ್ನಾಗಿ ಕಾಣಲ್ಲ, ಇದು ಸ್ವಲ್ಪ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಗ್ಯಾಪ್ ಕೊಟ್ಕೊಂಡು ಮಾಡಿಕೊಂಡಾಗ ನಿಮಗೆ ಡಿಸೈನು ಸ್ವಲ್ಪ ಎತ್ತಿ ಕಾಣುತ್ತೆ. ನೀವು ಒಂದೇ ಒಂದು ಸಿಂಗಲ್ ಕ್ರೋಶಾ ಮಾಡ್ತೀನಿ ಅಂತಂದರೆ ಅದು ಸ್ವಲ್ಪ ಕುಚ್ಚಿಗೆ ಆರ್ಚ್ಗೆ ಗ್ಯಾಪು ಇರಲ್ಲ, ಅದು ಸ್ವಲ್ಪ ಚೆನ್ನಾಗೂ ಕಾಣಲ್ಲ. ಅದೆಲ್ಲ ಟ್ರೈ ಮಾಡಿ ಬಿಟ್ಟಿದ್ದೀನಿ ಫ್ರೆಂಡ್ಸ್, ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇಲ್ಲ. ಹಾಗೂ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ, ಒಂದು ಯಾವುದಾದ್ರೂ ಸ್ಯಾಂಪಲಲ್ಲಿ ತೋರಿಸ್ತೀನಿ, ನಿಮಗೆ ಗೊತ್ತಾಗಬಹುದು ಅದು ಹೇಗೆ ಬರುತ್ತೆ ಅಂತ. ಈಗ ನೋಡಿ ನಾನು ಹಾಕ್ತಾ ಇದ್ದೀನಿ. ಸ್ಯಾಂಪಲಲ್ಲಿ ಬೇಕಾದರೆ ಯಾವಾಗಾದರೂ ತೋರಿಸ್ತೀನಿ ಫ್ರೆಂಡ್ಸ್. ಒಂದು ಸಿಂಗಲ್ ಕ್ರೋಶಾ ಮಾಡಿದ್ರೆ ಹೇಗೆ ಬರುತ್ತೆ ಅಂದರೆ ನಿಮ್ಗೆ ಅದೇ ಇಷ್ಟ ಆಯಿತು ಅಂದರೆ ಅದನ್ನು ಸಹ ಟ್ರೈ ಮಾಡ್ಕೊಳ್ಬೋದು. ಈಗ ನೋಡಿ ನಾನು ಒಟ್ಟು ಇಲ್ಲಿ 6 ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಒಂದೇಳೆನೂ ಸ್ಕಿಪ್ ಮಾಡ್ಕೊಳ್ಬೇಡಿ, ಒಂದೇಳೆ ಸ್ಕಿಪ್ ಆದರೂ ಡಿಸೈನ್ ಚೆನ್ನಾಗಿ ಬರಲ್ಲ. ಮತ್ತು ಒಂದೇ ಸಮ ಆರ್ಚು ಒಂದು ಹಾಫ್ ಡಬಲ್ ಕ್ರೋಶಾ ಒಂದೇ ಸಮ ಬರಬೇಕಾಗತ್ತೆ. ಜಾಸ್ತಿ ಲೂಸು ಮಾಡಬೇಡಿ, ಜಾಸ್ತಿ ಟೈಟು ಮಾಡಬೇಡಿ, ಒಂದೇ ಸಮ ಬರೋ ರೀತಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಯು ಶೇಪ್ ಥರ ಎಷ್ಟು ಚೆನ್ನಾಗಿ ಬರ್ತಿದೆ. 6 ಹಾಫ್ ಡಬಲ್ ಕ್ರೋಶಾ ಮಾಡಿ ಆದಮೇಲೆ ಒಂದು ಬೀಡ್ ಹಾಕ್ಕೊಂಡೆ, ಮತ್ತು 6 ಹಾಫ್ ಡಬಲ್ ಕ್ರೋಶಾ ಮಾಡಿಕೊಂಡು ಸೆಕೆಂಡ್ ಮತ್ತು ಥರ್ಡ್ ಮಧ್ಯ ಗ್ಯಾಪ್ ಓಲೇನು ಕಾಣಿಸ್ತಿದೆ ಅಲ್ಲೋಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 4 ಚೈನ್ಸ್ ಹಾಕ್ಕೊಳ್ಬೇಕಾಗತ್ತೆ. 4 ಚೈನ್ಸ್ ಹಾಕಿ ಫಸ್ಟ್ ಒಂದು ಮತ್ತು ಸೆಕೆಂಡ್ ಒಂದು ಮಧ್ಯ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡೆ 6 ಗ್ಯಾಪ್ ಏನಿದೆ ಅದರೊಳಗೆ ದಾರನ ತೊಗೊಂಡು ಬಂದು ಹಾಫ್ ಡಬಲ್ ಕ್ರೋಶಾ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. 1 2 3 4 5 6 ಹಾಫ್ ಡಬಲ್ ಕ್ರೋಶಾ ಮಾಡಿ ಆಯಿತು. ಮತ್ತು ದಾರ ಮೇಲ್ ಮಾಡಬೇಕಾಗತ್ತೆ. ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 3ಕ್ಕೂ ಸೇರಿ ಒಂದನ್ನು ತೆಕ್ಕೊಳ್ಬೇಕಾಗತ್ತೆ. 2 3 4 5 6 ಹಾಫ್ ಡಬಲ್ ಕ್ರೋಶಾ ಮಾಡಿ ಆಯಿತು. ಮತ್ತು ಸೆಕೆಂಡ್ ಮತ್ತು ಥರ್ಡ್ ಮಧ್ಯ ಗ್ಯಾಪ್ ಓಲೇನು ಕಾಣಿಸಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು 4 ಚೈನ್ಸ್ ಹಾಕಿ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂತ. ಲಾಸ್ಟಲ್ಲಿ ಹೆಂಡು ಅಷ್ಟೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಸ್ಕಿಪ್ ಮಾಡಬೇಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನಿಮಗೆ ಗೊತ್ತಾಗ್ತಾ ಇರ್ಬೋದು. ಅದೇ ರೀತಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ನಾನು ಲಾಸ್ಟಲ್ಲಿ ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಸ್ಟಾರ್ಟಿಂಗ್ 6 ಹಾಕ್ಕೊಂಡೆ, ಮತ್ತು ಮಧ್ಯ ಬೀಡ್ ಹಾಕ್ಕೊಂಡ್ಬಿಟ್ಟು 6 ಹಾಫ್ ಡಬಲ್ ಕ್ರೋಶಾ ಮಾಡಿ ಸೆಕೆಂಡ್ ಮತ್ತು ಥರ್ಡ್ ಲಾಕ್ ಮಾಡಿಕೊಂಡು 4 ಚೈನ್ಸ್ ಹಾಕಿ ಮತ್ತು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಬಂದಿದ್ದೀನಿ. ಮತ್ತು 4 ಚೈನ್ಸ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು 2 ಮಧ್ಯ ಲಾಕ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಿಕೊಂಡು 2-3 ಚೈನ್ಸ್ ಎಕ್ಸ್ಟ್ರಾ ಆಗಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಕುಚ್ಚನ್ನ ನಾನು 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ. ನಾನು ಇಲ್ಲಿ 150 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವಿನ್ನ ಸ್ವಲ್ಪ ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು. ಅದು ಕುಚ್ಚು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಾನು ಗೋಲ್ಡ್ ಕಲರ್ ಯೂಸ್ ಮಾಡಿದ್ದೀನಿ. ಜೆರಿ ಕಲರ್ ಏನಿದೆ ಗೋಲ್ಡ್ ಇದೆ, ಅದಕ್ಕೋಸ್ಕರ ನಾನು ಗೋಲ್ಡ್ 2 ಯೂಸ್ ಮಾಡ್ಕೊಂಡಿದ್ದೀನಿ. ಆರ್ಚ್ ಕಲರ್ ಆದರೆ ಸ್ಯಾರಿ ಕಲರು ಒಂದೊಂದು ಯೂಸ್ ಮಾಡ್ಕೊಂಡಿದ್ದೀನಿ. ಅದು ಯಾಕೆ ಅಂದರೆ ಆರ್ಚ್ ಅದೇ ಕಲರ್ ಬಂದಿರೋ ಕಾರಣ ಅದೇ ಯೂಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ನಾನು ಒಂದೊಂದು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಕಸ್ಟಮೈಸ್ ಹೇಗೆ ಬೇಕಾದ್ರೂ ಮಾಡ್ಕೊಳ್ಬೋದು. ತುಂಬಾ ಎಲಿಗೆಂಟ್ ಆಗಿತ್ತು, ಕ್ಯೂಟ್ ಆಗಿದೆ ಡಿಸೈನು. ನನ್ನ ಇನ್ನೊಂದು ಚಾನಲ್ ಲಿಂಕು ಟೇಸ್ಟಿ ಬೈಟ್ಸ್ ಅಂತ, ಅದನ್ನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಚೆಕ್ ಮಾಡಿ. ವೆಜ್ ರೆಸಿಪೀಸ್ ಬರುತ್ತೆ, ಎಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.